ನೋಡ್ರಿ ಈಗ ಬಂದಿದ್ದೇವು ತುಮಕೂರ್ಕ. ಆಕ್ಚುಲಿ ಇದು 5:30 ಬರ್ಬೇಕಾಯ್ತು ಟ್ರೈನ್, ಇವತ್ತು ಲೇಟ್ ಆಗ್ಯದ. 7:30 ಬಂದೆವು. ಹಂಗೆ ಸಿದ್ಧಗಂಗಾ ಮಠಕ್ಕೆ ಹೊಂಟಿದೆವು. ತೋರಿಸ್ತೀನಿ ಹಂಗೆ ಲಾಗ್ ಕೊನೆತನ ನೋಡ್ರಿ. ನೋಡ್ರಿ ನಮ್ಮ ಲಡ್ಡೋಣ ಬಂದಾರ, ಹಳೆಯ ಸ್ನೇಹಿತರು, ನಮ್ಮ ಅಣ್ಣ. ನೋಡ್ರಿ ಎಲ್ಲ ಮಂದಿ ಹೊಂಟದ, ಕಂಡ್ರಾಪಟ್ಟಿ ಮಂದಿ ಬರ್ಲತ್ತದ ಇವತ್ತು. ಇದಕ್ಕೆ ಹೊಂಟದ ಎಲ್ಲರೂ. ಎಲ್ಲಿ ಅಂದ್ರೆ ಸಿದ್ಧಗಂಗಾ ಮಠಕ್ಕೆ ಹೊಂಟ್ರೆ ಎಲ್ಲರೂ ಪೇಟೆ ತೊಳೋದು ಹೋಗೋದು ಮಾಡ್ಲತ್ತಾರ. ನಾವು ಅಲ್ಲಿಗೆ ಹೊಂಟಿದೆವು. ನೋಡೋಣ ಈ ಮಠದ ವಿಶೇಷತೆ ಮತ್ತು ಹ್ಯಾಂಗದ ಮಠ ಅನ್ನೋದು ನಿಮಗೆ ತೋರಿಸ್ತೀನಿ ಮುಂದೆ. ಹಂಗೆ ಲಾಗ್ ಕೊನೆತನ ನೋಡ್ರಿ. ದ್ವಾರ ಬಾಗಿಲು ಕಟ್ಟತ್ತಾರೇನ ಪೂರ್ಣ ಆಗಿಲ್ಲ ಪೂರ್ತಿ. ನೋಡ್ರಿ ದ್ವಾಣ ನೀಟಾಗಿ ಕುಂಡ್ರೋಗತ್ತಾರ, ಭಾಳ ನೀಟಾಗಿ ಕುಂಡ್ರೋಗ್ತಾರ. ಊಟ ಮಾಡ್ತಾರಲ್ಲ ಅಲ್ಲಿ ಬಂದಿದ್ದೆವು. ನೋಡ್ರಿ ಎಲ್ಲ ಎಷ್ಟು ಜನ ಅದ, ಎಷ್ಟು ಜನ ರೀ ಸರ ಹುಡುಗರು? 8,000 ಜನ ಅದಾರ ಇಲ್ಲಿ. ಒಂದೇ ಕಾಲಕ್ಕೆ ಎಷ್ಟು ಜನ ಊಟ ಮಾಡ್ತಾರೆ? 5,000 ಜನ. ಇದೆ ನೋಡ್ರಿ. ಪ್ರೇಯರ್ ಆದ ತಕ್ಷಣ ಎಲ್ಲರೂ ಕರೆಕ್ಟ್ ಲೈನಲ್ಲಿ ಬಂದು ಎಲ್ಲ ಲೈನ್ಗೆ ಓಟ್ಕೊಂಡಿರ್ತಾರೆ. ಭಾಳ ಶಿಸ್ತಿನಿಂದ ಕೊಂಡಿರ್ತಾರೆ. ಮತ್ತು ಇವ್ರಿಗೆ ಮುಂಜಾನೆ ಅನ್ನ ಸಾರ ಮುದ್ದೆ ಇರ್ತದೆ, ಮಧ್ಯಾಹ್ನ ಪಲಾವ್ ಇರ್ತದೆ, ಮತ್ತು ಸಂಜೆ ಚಪಾತಿ ಅನ್ನ ಸಾರ ಅದು ಇರ್ತದೆ. ಭಾಳ ಭಾರಿ ಕಾಣಿಸ್ತದೆ ಊಟಕ್ಕೆ. ಮತ್ತು ಒಂದೇ ಕಾಲಕ್ಕೆ 5,000 ಜನ ಕುಂತಿರ್ತಾರೆ ಊಟಕ್ಕೆ. ಶ್ರೀ ಸಿದ್ಧಗಂಗಾ ಮಠದಲ್ಲಿ 1997ರಿಂದ 97, 98, 99, 2000, 2001ರಲ್ಲಿ SLC ಮಾರ್ಚಲ್ಲಿ ಮುಗಿಸಿ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಮುಗಿಸಿ ಇವಾಗ 2001ರಿಂದ ಹಿಡಿದು 2026 ಇಲ್ಲಿವರೆಗೆ ನಾನು 26 ವರ್ಷ ಆಯಿತು. ಇಲ್ಲೇ ಓಲ್ಡ್ ಸ್ಟೂಡೆಂಟ್. ನಾನು 2001, 2026ನೇ ಸ್ಟೂಡೆಂಟು. ನಾನು ಇವತ್ತು ಇಲ್ಲಿ ಸಿದ್ಧಗಂಗಾ ಮಠದಲ್ಲಿ ಓದಿದ್ದಕ್ಕೆ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಯಾರ ತಲೆ ಹೋಗಿ ಒಂದು ಕೈ ಬೇಡ ಅಂತ ಇಲ್ಲ. ಈ ಸಿದ್ಧಗಂಗಾ ಮಠದಲ್ಲಿ ಓದಿದ್ದಕ್ಕೆ ಇವತ್ತು ಎಲೆಕ್ಟ್ರಿಷಿಯನ್ ಆಗಿ, ಪ್ಲಂಬಿಂಗು ವಿತ್ ಎಲೆಕ್ಟ್ರಿಷಿಯನ್ ಆಗಿ ಇವತ್ತು ಎಲ್ಲಿ ಕರೆದ್ರೂ, ಯಾವ ಭಾಗದಾಗ ಕರೆದ್ರೂ, ಯಾವ ಮೂಲೆಯಲ್ಲಿ ಕರೆದ್ರೂ, ಇಡೀ ಭಾರತ ದೇಶ ಇರ್ಬೋದು ಮತ್ತು ಬೇರೆ ಅಂತಾರಾಷ್ಟ್ರೀಯ ದೇಶ ಇರ್ಬೋದು, ಎಲ್ಲಾದರೂ ಒಂದು ಕೆಲಸ ಮಾಡೋಕ್ಕೆ ನಮಗೆ ಮಾದರಿ ಆಗಿರ್ತಕ್ಕಂಥ ಶ್ರೀ ಸಿದ್ಧಗಂಗಾ ಮಠ ಆಗಿದೆ. ಮತ್ತು ಶಿವಕುಮಾರ ಮಹಾಸ್ವಾಮಿಗಳು, ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಅವರ ಆಶೀರ್ವಾದ ಆಗಿದೆ. ಮತ್ತು ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ಆಗಿದೆ. ಇಲ್ಲಿ ನಮಗೆ ಊಟಕ್ಕೆ ತೊಂದರೆ ಇಲ್ಲ, ಮತ್ತು ಶಾಲೆ ವಸತಿಗೆ ತೊಂದರೆ ಇಲ್ಲ. ಹೆಮ್ಮೆಯಿಂದ ಹೇಳ್ಕೋಬೋದು ಏನು ತೊಂದರೆ ಇಲ್ಲ ಅಂತ. ಇಲ್ಲಿ ಬಡ ಮಕ್ಕಳಿಗೆ ಭಾಳ ಯೋಗ್ಯವಾಗಿರ್ತಕ್ಕಂಥ ಶ್ರೀ ಸಿದ್ಧಗಂಗಾ ಮಠ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಹೇಳಿದರೆ ತಪ್ಪಾಗಲಾರ್ದು. ಯಾಕಂತಂದರೆ ಊಟಕ್ಕೆ, ವಸತಿಗೆ, ಓದಲಿಕ್ಕೆ, ಬರೀಲಿಕ್ಕೆ ಯಾವುದೂ ತೊಂದರೆ ಇಲ್ಲ. ಇವತ್ತು ಓದೋಕ್ಕೆ ತೊಂದರೆ ಇಲ್ಲ, ಇವತ್ತು ನಾವು ಶಾಲೆಗೆ ಹೋಗೋಕ್ಕೆ ತೊಂದರೆ ಇಲ್ಲ, ಊಟಕ್ಕೆ ತೊಂದರೆ ಇಲ್ಲ, ಹಾಸ್ಟೆಲ್ ತೊಂದರೆ ಇಲ್ಲ. ಎಲ್ಲ ಸ್ವಾಮಿಗಳದೇ ವ್ಯವಸ್ಥೆ ಇರ್ತದೆ ಇಲ್ಲಿ. ಏನಂದ್ರೆ ಜಾತಿ ಭೇದವಿಲ್ಲ, ಜಾತಿ ಭೇದ ಯಾವುದೂ ಇಲ್ಲ. ಆ ಕುಲ ಈ ಕುಲ ಅಂತ ಫಸ್ಟ್ ಇಲ್ಲ. ಇಲ್ಲಿ ಯಾವ ಕುಲ ಅಂತಲೇ ಕೇಳೋದಿಲ್ಲ. ಎಲ್ಲರೂ ಒಂದೇ ಕುಲ, ಎಲ್ಲರೂ ಸರ್ವೇ ಸುಖೇನ ಭವಂತ ಅನ್ನುವ ಒಂದು ಮಾತಲ್ಲಿ ಇವತ್ತು ನಮ್ಮ ಸ್ವಾಮಿಗಳು
12ನೇ ಶತಮಾನದಲ್ಲಿ ಬಸವಣ್ಣವ್ರು ಏನು ಹೇಳಿದ್ರು ಪ್ರಮಾತರು, ಅದೇ ಥರ ಇವತ್ತು ಸ್ವಾಮಿಗಳು ಶ್ರೀ ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳು ಅವರು ಹೇಳಿದಂತೆ ಹಾದಿಯಲ್ಲಿ ಇವತ್ತು ಮಠ ನಡೀತಾ ಇದೆ. ಅದೇ ಥರ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸ್ವಾಮಿಗಳು ಸಹ ಅದೇ ಥರ ನಡೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಎಲ್ಲರಿಗೂ ಶುಭ ದಿನ, ಶುಭ ಹಾರೈಸಿ ನನಗೆ ವಂದನೆಗಳೊಂದಿಗೆ ಮುಗಿಸ್ತೇನೆ. ಧನ್ಯವಾದಗಳು. ನೋಡ್ರಿ ಎಷ್ಟು ಭಾರಿ ಹೇಳಿದ್ರು. ಅವ್ರು ಇಲ್ಲೇ ಒಂದು ಕಾಲದ ಇಲ್ಲೇ ಸ್ಟೂಡೆಂಟ್ ಆಗಿದ್ರತ್ತ, ಈಗ ಇಲ್ಲೇ ವರ್ಕ್ ಮಾಡ್ಲತ್ತಾರತ್ತ ಎಲೆಕ್ಟ್ರಿಷಿಯನ್. ಇಂಥ ಭಾರಿ ಸಾಲಿದು ಅಂದ್ರೆ ಯಾವ್ರ ಹಾಂ ಯಾವ್ರು ನಿಮ್ಮದು ಊರು ಯಾವ್ರು? ಹಾಂ ಹುಬ್ನೂರು. ಹಾಂ ಹೆಂಗಲ್ ಸಾಲಿ ಚಲೋ ಐತ್ರಿ, ಎಲ್ಲಾ ಕಲಿಸ್ತಾರ್ರಿ, ಎಲ್ಲಾ ಅಲ್ಲಿ ಇದ್ದೋರ್ ಎಲ್ಲಾ ಬರ್ರಿ. ಇನ್ನೊಂದು ಮುಖ್ಯವಾಗಿ ಸಂಸ್ಕೃತನೂ ಆದತ್ ಇಲ್ಲಿ, ಸಂಸ್ಕೃತ ಕಲಿಸ್ತಾರತ್ತ. ಐತ್ರಿ ಹೇಳಲ್ಲ ಸಂಸ್ಕೃತ ಐತ್ರಿ, ವೇದ ಐತ್ರಿ. ಹಾಂ ಐತ್ರಿ ಎಲ್ಲ ಐತ್ರಿ. ಹಾಂ ಎಲ್ಲ ಚಲೋ ಕಲಿಸ್ತಾರ, ಚಲೋ ಕಲಿಸ್ತಾರ, ಬೆಸ್ಟ್ ಕಲಿಸ್ತಾರ. ಎಲ್ಲ ಬೆಸ್ಟ್. ಊಟದೆಲ್ಲ ಹೆಂಗಿತ್ತು? ಮುಂಜಾ ಅನ್ನ ಸಾರ ಮುದ್ದೆ ಇರ್ತೈತ್ರಿ, ಹಾಂ ಮಧ್ಯಾಹ್ನ ಪಲಾವ್ ಇರ್ತೈತ್ರಿ, ಹಾಂ ಮತ್ ಸಂಜೆಗ್ ಚಪಾತಿ ಪಲ್ಯ ಅನ್ನ ಸಾರ ಮಜ್ಜಿಗೆ ಇರ್ತಾವ್ರಿ. ಮುಂಜಾ 6ಕ್ಕೆ ಹಾಲು ಬರ್ತಾವ್ರಿ, ರಸ ಕೊಡ್ತಾರಿ. ಸಾಯಂಕಾಲ ಏನು ಕೊಡ್ತಾರಪ್ಪ? ಸಾಯಂಕಾಲ ಏನಿಲ್ಲ. ನೀ ಎಷ್ಟು ವರ್ಷ ಆಯ್ತು ಬಂದು? ಇದು 4ನೇ ವರ್ಷ ರೀ. ಎಷ್ಟನೇ ತರಗತಿಪ್ಪ? ಈಗ ಈಗ 9 ರೀ, 6ನೇದಾಗ ಬಂದೇನ್ರಿ. ನಮ್ ಗಂಜಿಗಿಟ್ರಿ. ಹಾಂ ಗಂಜಿಗಟ್ಟಿ ಯಾವ ಜಿಲ್ಲೆ? ತಾಲೂಕ್ ಕಲಟಿ ಧಾರವಾಡ ಜಿಲ್ಲೆ. ಹಾಂ ಹೆಂಗ ಸಾಲಿ ಅದು? ಭಾರಿ ಮಸ್ತ್ ಐತ್ರಿ. ಹಾಂ ಪಾಠ ಚಲೋ ಐತಾರಿ. ಈಗ ಟೆಕ್ಸ್ಟ್ ಬುಕ್ ಕೊಟ್ಟಾರ್ರಿ ಇವತ್ತು. ಮತ್ತೀಗ ಊಟ ಮಾಡಕೊಂಟೇವ್ರಿ, ಪಲಾವ್ ಕೊಡ್ತಾರ, ಊಟ ಮಾಡಿ ಬರ್ತೇವ್ರಿ. ಮತ್ತ ಸಂಜೆ ಮುಂದೆ ಪ್ರೇಯರ್ ಇರ್ತೈತಿ, ಪ್ರೇಯರ್ ಮುಗಿಸಿ ಊಟ ಮುಗಿಸ್ಕೊಂಡು ಹೋಗ್ತೇವೆ. ಎಷ್ಟು ವರ್ಷ ಆಯ್ತು ನೀ ಬಂದು? 2 ವರ್ಷ ಆಯ್ತ್ರಿ. 2 ವರ್ಷ ಆಯ್ತು. ಚಲೋ ಕಲಿಸ್ತಾರ ಸಾಲಿ ಬಗ್ಗೆ? ಏನಿಲ್ಲ ಎಲ್ಲ ಚಲೋ ಅಣ್ಣ. ಭಾರಿ ನೋಡ್ರಿ ಈ ಅದನ್ನ ಇಲ್ಲಿ ಊಟದ ತೋರ್ಸ ನಿಮ್ಗೆ ಭಾಳ ಬೆಸ್ಟ್ ಅದ. ಅಷ್ಟು ಜನಕ್ಕೆ ಒಮ್ಮೆ ಊಟ ಕೊಡ್ತಾರ ಅನ್ನೋದೇ ದೊಡ್ಡ ಅದ್ಭುತವಾದ ಸಂಗತಿ. ನೋಡ್ರಿ ಎಷ್ಟು ಹುಡುಗರವ, ಏನು ಸುದ್ದಿ ನೋಡಿ. ನಮಗೆ ಕಂಗಾಲ ಆಗ್ಬಿಟ್ಟದ. ಇನ್ನ ಒಂದು ಥೋಡೆ ದಿನ ಇಲ್ಲೇ ಇರೋನೆ ಅನ್ಸೋತದ. ಅಷ್ಟಿದೆ ಒಂದು ಸ್ಥಳಕ್ಕೆ 5,000 ಜನ ಊಟ ಮಾಡ್ತಾರತ್ತ. ಏನು ನೋಡ್ರಿ ದಿನ ಎಷ್ಟು ಇಲ್ಲಿ ಅನ್ನದಾನ ಎಷ್ಟು ಇದು ಆಗ್ತಿರ್ಬೇಕು, ಸೇಲ್ ಆಗ್ತಿರ್ಬೇಕು. ಮತ್ತು ಅಷ್ಟಕ್ಕೆಲ್ಲ ಅಷ್ಟು ಮಂದಿಗೆಲ್ಲ ಇವರು ಹ್ಯಾಂಗೆ ಊಟಕ್ಕೆ ಹಾಕ್ತಿರ್ಬೇಕು. ಅಷ್ಟು ದೊಡ್ಡ ಮಠ ಅದು. ಬರೋಬ್ಬರಿ 8,000 ಜನ ಸ್ಟೂಡೆಂಟ್ಸ್ ಅದಾರತ್ತ. ನೋಡ್ರಿ ಎಷ್ಟು ಭಾರಿ ಕಾಣಿಸ್ತದೆ. ಸಿದ್ಧಲಿಂಗೇಶ್ವರ ವೇದ ಸಾಂಸ್ಕೃತಿಕ ಮಹಾ ಪಾಠಶಾಲೆ ಅದ. ಇದು ಎಂದು ಪ್ರಾರಂಭ ಆಗ್ಯದ ಅಂದ್ರೆ 1917 ಪ್ರಾರಂಭ ಮಾಡ್ತಾರೆ. ಫಸ್ಟಿಗೆ ಭಾಳ ಒಂದು ಸ್ವಲ್ಪ ಕಷ್ಟ ಇರ್ತದೆ ಇದು ಗುಡಿದು. ಇಂಥ ಬರ್ತಾ ಎಲ್ಲ ಚಲೋ ಹಾಕೋತ ಹೋಗ್ತದೆ. ಈ ಮಟ್ಟಿಗೆ ಬೆಳೆದನೈತಿ. ಈಗ ಬರೋಬ್ಬರಿ 8,000 ವಿದ್ಯಾರ್ಥಿಗಳು ಸದ್ಯಕ್ಕೆ ಓದ್ಲಾಗತ್ತಾರೆ. 8,000 ವಿದ್ಯಾರ್ಥಿಗಳು ಇನ್ನೂ ಬರ್ಲಾಗತ್ತಾರ ದಿನ. ಇವತ್ತೇ 100ಕ್ಕಿಂತ ಹೆಚ್ಚು ಅಡ್ಮಿಷನ್ ಆಗ್ಯಾವ. ಇನ್ನೂ ಬರ್ತಾರೆ. ಬಂದವ್ರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆನೂ ಅದ, ಮತ್ತು ಇರ್ಲಿಕ್ಕೆ ವ್ಯವಸ್ಥೆನೂ ಮಾಡ್ತಾರೆ. ಪ್ರತಿಯೊಂದು ಹುಡುಗನೂ ಎಲ್ಲ ಇದ್ರದ್ದು ಏನು ಹಾಸ್ಟೆಲ್ ವ್ಯವಸ್ಥೆ ಅದ. ಆದರೆ ಯಾವುದೇ ₹1 ಖರ್ಚಿಲ್ಲದೆ ಎಲ್ಲನೂ ಮಾಡ್ಲಾಗತ್ತಾರೆ. ಕಷ್ಟದ ಇದ್ದವರಿಗೆ ಅದು ಭಾರಿ ಹೆಲ್ಪ್ ಆಗ್ಲಾಗತ್ತದೆ ಇದು ಈ ಸಂಸ್ಥೆ ಅಂದ್ರೆ ಪಾಠಶಾಲೆ. ಯಾಕಂದ್ರೆ ಯಾವುದೇ ₹1 ಪಡೆಯಲ್ಲ. ಎಲ್ಲ ಥರ ಶಿಕ್ಷಣ ಇಲ್ಲಿ ಕೊಡ್ತಾರೆ. ಪ್ರತಿಯೊಂದು ಕನ್ನಡ ಮೀಡಿಯಮ್ನೂ ಅದ, ಇಂಗ್ಲೀಷ್ ಮೀಡಿಯಮ್ನೂ ಅದ, ಮತ್ತು ಡಬಲ್ ಡಿಗ್ರಿ ತನ ಅದ. 1ನೇ ತೇಳೋದು ಡಬಲ್ ಡಿಗ್ರಿ ತನ ಅದ. ನೋಡ್ರಿ ಇಷ್ಟು ಭಾರಿ ಮಠ. ಈ ಕಡೆ ನಮ್ಮ ಕಡೆ ಸೈಡ್ ಇದು ಒಂದೇ ನೋಡ್ಲಿಕ್ಕೆ ಸಿಗ್ತದೆ ಅಂತೇಳಿ ನನಗೆ ಅನ್ನಿಸ್ತದೆ. ಅಷ್ಟು ಬೆಸ್ಟ್ ಅದ ಮಠ. ಇವತ್ತನ ಭಾಳ ಜನ ಇದ್ದರು. ಸಂಜೆ ಆಗ್ತಾ ಬಂತು, ಎಲ್ಲರೂ ಹೊರಟರು. ಇವತ್ತನ ಭಾಳ ಜನ ಇದ್ರು. ನೋಡ್ಲಿಕ್ಕೆ ಬರೋರು ಅಷ್ಟೇ ಬರ್ತಾರೆ ದಿನ, ಮತ್ತು ಇದು ಮಾಡೋರು ಅಷ್ಟೇ ಬರ್ತಾರೆ. ಅಲ್ಲೊಂದು ಏನೋ ಭಾರಿ ಕಾಣಿಸುತ್ತೆ ಅಲ್ಲಿ ಸ್ಟೋನ್ ಮಠ. ಇದು ನೋಡ್ರಿ ಹೆಂಗೆ ಕಾಣಿಸ್ತದೆ ರಾತ್ರಿ. ಇಷ್ಟು ಬೆಸ್ಟ್ ಅದ, ಅಷ್ಟು ಬೆಸ್ಟ್ ಅದ. ಬಂದ್ರೆ ಹೋಗಂಗೆ ಅನ್ಸಲ್ಲ, ಅಷ್ಟು ಭಾರಿ ಅದ.
ನೋಡ್ರಿ ಎಷ್ಟು ಬಾರಿ ಲೈಟಿಂಗ್ ಮಾಡ್ರಿ ಇಲ್ಲಿ. ಇದು ಹಗ್ಲತ್ತೆ ಮಾಡ್ಬೇಕಂದ್ರೆ ವಿಡಿಯೋ ಅವ್ನಿಗೆ ಹುಡುಗ ಆಸ್ಟ್ರೇಲಿಯಾ ಹಾಕಕ್ಕಲ್ಲ ಅಂದ ಹಗ್ಲತ್ತು ಮಾಡೋದು ಆಗಲಿಲ್ಲ. ಅದ್ರಕ್ಕೆಲ್ಲ ರಾತ್ರಿ ಮಾಡ್ಲತ್ತೀನಿ. ರಾತ್ರಿ ಮಾಡೋದು ಬರೋಬ್ಬರಿ ನೀವು ಅದು ಯಾಕಂದ್ರೆ ನೋಡ್ರಿ ಲೈಟಿಂಗ್ ಎಷ್ಟು ಭಾರಿ ಕಾಣಿಸುತ್ತೆ. ಶ್ರೀ 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 ಶಿವಕುಮಾರ ಶಿವಯೋಗಿಗಳವರ ಗದಿಗೆ ಇಲ್ಲಿ ಶಿವಕುಮಾರ ಸ್ವಾಮಿಗಳ ಗದಿಗೆ ಅದ. ಭಾಳ ಬೆಸ್ಟ್ ಅದ ನೋಡ್ಲಿಕ್ಕೆ. ನೋಡ್ರಿ ಎಷ್ಟು ಭಾರಿ ಮಾಡ್ರ ಲೈಟಿಂಗ್. ನೋಡ್ರಿ ಎಷ್ಟು ಭಾರಿ ಮಾಡ್ರಿ. ವಾವ್. ನೋಡ್ರಿ ಎಷ್ಟು ಭಾರಿ ಮಾಡ್ತದ. ಭಾಳ ಬೆಸ್ಟ್ ಅದ. ಇದು ಶಿವಕುಮಾರ ಸ್ವಾಮಿಗಳ ಗದಿಗೆ ಅದ. ಇಲ್ಲಿ ಜಾಸ್ತಿ ಎತ್ತರ ಧ್ವನಿದಿಂದ ಮಾತಾಡೋಕೆ ಬರಲ್ಲ, ಅದಕ್ಕೆ ಸಣ್ಣ ಹೇಳತ್ತೀನಿ ನಿಮಗೆ. ನೋಡ್ರಿ